ಆಜಿ ಮಸಾಲ. ಎಂತ ಅಡಿಗೆಯು ರುಚಿಯಾಗೋ ರಹಸ್ಯವು 20 ರೂಪಾಯಿ. ಮತ್ತೊಂದ್ ಕಡೆ ದೋಸ್ತಿ ಬಿಜೆಪಿ ಕೂಡ ಅವರು ಅಷ್ಟು ಸುಲಭವಾಗಿ ಕ್ಷೇತ್ರನ ಬಿಟ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕಂದ್ರೆ ಬಿಜೆಪಿ ಇಂದ ಗೆದ್ದಂತವ್ರು 2000 ಇದು ಪೂರ್ಣಿಮಾ ಶ್ರೀನಿವಾಸ್ 18ರಲ್ಲಿ, ಹಾಗಾಗಿ MLA ಆಗಿದ್ರು. ಹಾಗಾಗಿ ಇದು ಬಿಜೆಪಿ ಕ್ಷೇತ್ರ, ಬಿಜೆಪಿ ಕಡೆ ಇರ್ಲಿ ಅನ್ನೋ ಲೆಕ್ಕಾಚಾರ ಇದೆ. ಸೊ ಇಲ್ಲಿ ಒಂದು ವೇಳೆ ಕಾಂಪ್ರಮೈಸ್ ಆಗಿ ಮೈತ್ರಿ ಧರ್ಮವನ್ನ ಪಾಲಿಸ್ತಾರ ಅಥವಾ ಮೈತ್ರಿಯಿಂದ ಒಂದೇ ಅಭ್ಯರ್ಥಿ ಆಗ್ತಾರ ಅಂತ ಚರ್ಚೆ. ಇಲ್ಲ, ಮೈತ್ರಿಯಿಂದ ಒಂದೇ ಅಭ್ಯರ್ಥಿ ಆಗ್ತಾರೆ, ಅದರಲ್ಲೇನು ಯಾವುದೇ ಡೌಟ್ ಇಲ್ಲ. ಬಟ್ ಈಗಲೂ ಕೂಡ ಇವರು ನಮಗೆ ಆ ಕ್ಷೇತ್ರ ಬೇಕು ಅಂತ ಕೇಳ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಇಲ್ಲ, ಆ ಕ್ಷೇತ್ರ ನಾವು ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ. ಆದರೆ 2004 ಬಳಿಕ ಆದಂತಹ 4 ಚುನಾವಣೆಗಳಲ್ಲೂ ಕೂಡ JDS ಏನು ಒಳ್ಳೆ ಪರ್ಫಾರ್ಮೆನ್ಸ್ ಏನು ಅಲ್ಲಿ ಮಾಡಿಲ್ಲ. ಯಾವಾಗಲೂ ಕೂಡ ಮೂರನೇ ಸ್ಥಾನದಲ್ಲಿದೆ. ಹಾಗಾಗಿ ಸಹಜವಾಗಿ BJP ಅವರು ಒತ್ತಾಯ ಮಾಡಿ ಈ ಕ್ಷೇತ್ರವನ್ನು ಪಡ್ಕೊಳ್ಬೋದು. ಆದರೆ ಕುಮಾರಸ್ವಾಮಿ ಹೇಳೋದೇನಂತ ಹೇಳಿದ್ರೆ, ಧಾರವಾಡ ಗ್ರಾಮಾಂತರಕ್ಕೂ ಆಗುತ್ತೆ, ಇಲ್ಲೂ ಆಗುತ್ತೆ, ನೀವು ಅಲ್ಲಿ ತಗೊಳ್ಳಿ, ನಾವು ಇಲ್ಲಿ ತಗೊಂತೀವಿ ಅಂತ ಒಂದು. ಧಾರವಾಡ ಆಬ್ವಿಯಸ್ಲಿ ಅಲ್ಲಿ JDS ಇಲ್ಲ, ಅಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಆಗುತ್ತೆ. ನಾವು ಧಾರವಾಡ ನಾಳೆ ನೋಡೋಣ, ಇವತ್ತು ಟೈಮ್ ಆಗ್ಬಿಡುತ್ತೆ, ಬರೀ ಇರುವೆ ಮುಗಿಸ್ಬಿಡೋಣ ಇವತ್ತು ನೀಟಾಗಿ. ಹಾಗಾಗಿ JDS ಮತ್ತೆ ಬಿಜೆಪಿ ವಿಚಾರಕ್ಕೆ ಬಂದ್ರೆ JDSಗೆ ಅಲ್ಲಿ ಏನು ಧಾರವಾಡದಲ್ಲಿ ಟಿಕೆಟ್ ಕೇಳಕ್ ಆಗಲ್ಲ, ಬೇಡ. ಸೊ ಇಲ್ಲಿ ಕೊಡಿ ಅಂತ ಕೇಳ್ಬೋದಾಗಿದ್ರೆ ಇಲ್ಲಿ ಜೋರಾಗಿ ಕೇಳ್ಬೋದು. ಆದ್ರೆ ಕೊನೆಗೆ ಕಾಂಪ್ರಮೈಸ್ ಮಾಡ್ಬೋದು. ಯಾಕಂತ ಹೇಳಿದ್ರೆ 20 ವರ್ಷಗಳಿಂದ ಏನು ಗಟ್ಟಿ ಸಂಘಟನೆ ಇಲ್ಲ. ಹಾಗಾಗಿ BJP ಅವ್ರಿಗೆ ಬಿಟ್ಕೊಡೋಣ ಅಂತ ಬಹುತೇಕ ಕುಮಾರಸ್ವಾಮಿ ಅವರು ಒಪ್ಬೋದು. ಮುಂದೆ 2023ಕ್ಕೆ ಸಾರ್ವತ್ರಿಕ ಚುನಾವಣೆ ಆದರೆ ಪಕ್ಕದಲ್ಲಿರುವಂತಹ ಶಿರಾ ಅಂತೂ ಅವ್ರಿಗೆ ಬಿಟ್ಕೊಡ್ಬೋದು. ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕೂಡ JDS ಗಟ್ಟಿಯಾಗಿದೆ. ಎಲೆಕ್ಷನಲ್ಲಿ BJP ಗೆಲ್ತು ಅನ್ನೋದು ಬಿಟ್ರೆ ಮತ್ತೇನು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆ ರೀತಿಯಾದಂಥ ಒಂದು ಪರ್ಫಾರ್ಮೆನ್ಸ್. ಅಲ್ಲ, ಇನ್ನೊಂದು ವಿಚಿತ್ರ ಆಲೋಚನೆ ಆಯ್ತಾ, ಇದು ಕಾಂಗ್ರೆಸ್ ಅಲ್ಲಿ ಈಗ ಸುಹಾಸು, ಪೂರ್ಣಿಮಾ ಶ್ರೀನಿವಾಸು, ಆಮೇಲೆ ಸಣಚಿತ ಯಾರಿಗೊಬ್ರು ಟಿಕೆಟ್ ಕೊಡ್ತಾರೆ, ಓಕೆ. ಈ ಬಿಜೆಪಿ ಮತ್ತೆ JDS ಇಂದ ಒಂದು ವೇಳೆ ಬೊಮ್ಮನಳ್ಳಿ ಬಾಬುವನ್ನ JDS ಕರ್ಕೊಂಡು ಅಲ್ಲಿ ಟಿಕೆಟ್ ಕೊಟ್ಬಿಟ್ರೆ, JDS ಸ್ಪರ್ಧೆ ಮಾಡಿ ನೀವು ಅಂದ್ರೆ ಒಂದು ಚಾನ್ಸ್. ಬಿಜೆಪಿ ಅವ್ರು ಒಪ್ಬೇಕಲ್ಲ, ಬಿಜೆಪಿ ಅವ್ರು ಒಪ್ಕೊಂಡ್ರೆ ರಾಜಕಾರಣದ ಎಲ್ಲವೂ ಗೆಲ್ಲಬೇಕಷ್ಟೇ. ಈಗಿನ ಫೋರ್ಸ್ ನೋಡ್ತಾ ಇದ್ರೆ ಈಗ ಬೊಮ್ಮನಳ್ಳಿ ಬಾಬು ಇರೋ ಎಲ್ಲ ಅಭ್ಯರ್ಥಿಗಳು ಹೆಚ್ಚಾಗಿ ಪ್ರತಿಭಟನೆ ಅಂತ ಇದ್ದೀನಿ, ಅಲ್ಲಿ ದೊಡ್ಡ ಮಟ್ಟದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಅಲ್ಲೇ ಮನೆ ಮಾಡಿದ್ದಾರೆ. 2 ತಿಂಗಳಿಂದ ಇಡೀ ದಿನ ಗಿರಿಯೂರ್ನಲ್ಲೇ ಇದ್ದಾರೆ ಅವರು. ನನಗೇನು ಚಾನ್ಸ್ ಇದೆಯಾ ಆ ತರ ಚಾನ್ಸ್ ಅಂದ್ರೆ ಒಂದು ನಾವು ಜಸ್ಟ್ ಊಹೆ ಅಷ್ಟೇ. ಬೊಮ್ಮನಳ್ಳಿ ಬಾಬು ಅವ್ರ ಆಪ್ಷನ್ ಕಾಂಗ್ರೆಸ್ ಇರ್ಬೋದು. ಕಾಂಗ್ರೆಸ್ ಹಂಗಾದ್ರೆ ಕಾಂಗ್ರೆಸ್ ಎಲ್ಲ ಕೊಡ್ತಾರೆ ಈಗ ಅವ್ರು. ಹಿಂದೆ JDS ಅಲ್ಲಿ ಇದ್ದವ್ರೆ ಅವರು. ಕೇಳಿದೆ ನಾನು, ತುಮಕೂರು ನಗರದಲ್ಲಿ ಕೆಲಸ ಮಾಡಂತೇಳಿ ತುಮಕೂರು ನಗರದಲ್ಲಿ ಕೆಲಸ ಮಾಡಿದ್ರು. ಕೊನೆ ಕ್ಷಣದಲ್ಲಿ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ, ಕನ್ಫರ್ಮ್ ಮಾಡ್ಲಿಲ್ಲ. ಹಾಗಾಗಿ JDS ಬಿಟ್ರು. ಈಗ ಹಿರಿಯೂರಲ್ಲಿ ಸಿಕ್ಕಾಪಟ್ಟೆ ಕ್ಯಾಂಪೇನ್ ಮಾಡ್ತಿದ್ದೀರಾ, ಬಾ ನಮ್ಮ ಪಾರ್ಟಿನ ಟಿಕೆಟ್ ಕೊಡ್ತೀವಿ, JDS ನ ಸ್ಪರ್ಧೆ ಮಾಡು ಅಂದ್ರೆ ಸ್ಪರ್ಧೆ ಮಾಡಿದ್ರೆ ಏನಾಗ್ಬೋದು ಅವ್ರ ರಿಸಲ್ಟ್? ಅಲ್ಲ, ಒಂದ್ ಕಡೆ ಒಕ್ಕಲಿಗ ಸಮುದಾಯದ ಮತಗಳು, ಮತ್ತೊಂದ್ ಕಡೆ ಅವರೇ ಹೇಳ್ತಿದ್ದಾರೆ ಮುಸ್ಲಿಂ ದಲಿತ ಮತಗಳು ಬರ್ತವೆ ಅಂತ. ಆ ಮೂರು ಒಗ್ಗಟ್ಟಾಗಿ ಬಂದ್ರೆ ಏನಾದ್ರೂ ಒಂದು ಪರಿಣಾಮ ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಆದ್ರೆ BJP ಅಲ್ಲಿ ಬಹಳಷ್ಟು ಪ್ರಭಾವಿಗಳಿರುವಂತಹ ಇಬ್ಬರು ಈಗಾಗಲೇ ಕೆಲಸ ಮಾಡ್ತಿದ್ದಾರೆ ಅಲ್ಲಿ. ಹಾಗಾಗಿ BJP ಅವರು ಅಷ್ಟು ಸುಲಭವಾಗಿ ಈ ಕ್ಷೇತ್ರ ಬಿಟ್ಕೊಡ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅದರಲ್ಲೂ ವಿಜೇಂದ್ರ ಅವ್ರಿಗೆ ಪ್ರತಿಷ್ಠೆಯ ಕಣ ಈ ಬಾರಿ. ಯಾಕಂತ ಹೇಳಿದ್ರೆ ದಾವಣಗೆರೆ ಮತ್ತೆ ಬಾಗಲಕೋಟೆ 2 ಸೋತ್ ಬಳಿಕ ವಿಜೇಂದ್ರ ಅವ್ರನ್ನ ನೇರವಾಗಿ ಹಂಗಿದ್ರು ಮಾರುತಿ. ಈಗ ಹಿರಿಯೂರಲ್ಲೂ ಕೂಡ ಒಂದು ಅನುಕಂಪದ ಕ್ಷೇತ್ರನೇ ಇದು ನಿಧನದಿಂದ ತೆರವಾಗ್ತಿದ್ದ ಕ್ಷೇತ್ರ. ಹೀಗಾಗಿ ಕಾಂಗ್ರೆಸ್ಗೆ ಪಾಸಿಟಿವ್ ಆಗೇ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದೆ. ಬಟ್ ಈ ಮಾತನ್ನು ನಾವು ಧಾರವಾಡ ಕೇಳ್ಬೋದು. ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ವಿರುದ್ಧ ಸಿಕ್ಕಾಪಟ್ಟೆ ಹೋರಾಟವನ್ನ ಮಾಡಿದ್ದು BJPನೇ. ಹೌದು ಆಯ್ತಾ, ಇವತ್ತೇನು ಅವ್ರಿಗೆ ಶಿಕ್ಷೆ ಆಗಿದೆ, ಅದಕ್ಕೆ ಕಾರಣ ಕೂಡ BJPನೇ. ಕೆಲವೊಂದಿಷ್ಟು ಹೋರಾಟಗಳನ್ನ ಮಾಡಿ CBIಗೆ ಹೋಗಿ ಏನೋ ಆಯ್ತು, ಅದು ಬೇರೆ ಟಾರ್ಗೆಟ್ ಮಾಡಿ ಒಳಗಾಕ್ಸಿದ್ರು ಅನ್ನೋ ಒಂದು ಆರೋಪ ಇದೆ, ಅದೊಂದು ಆರೋಪ ಇದೆ. ಸೊ ಅದು ಕೂಡ ಅದು ಕಾಂಗ್ರೆಸ್ ಗೆಲ್ಪ್ ಆಗ್ಬೋದು. ಹೌದು, ಯಾಕಂದ್ರೆ ಈ 2 ಸೀಕ್ವೆನ್ಸ್ ಅಲ್ಲಿ ನೋಡಿದಾಗ 2ಕ್ಕೂ ಪ್ರಯೋಜನ ಇದೆ. ಬಟ್ ಧಾರವಾಡ ಒಂದ್ ರೀತಿ ಅಲ್ಲಿ ಈಗಿನ ಪರಿಸ್ಥಿತಿ ಒಂದ್ ರೀತಿ BJP ಪರವಾಗಿ BJP ಬೆಲ್ಟ್ ಅನ್ನೋಲ್ಲ ಆ ರೀತಿ ಆಗ್ತಾ ಇದೆ. ಅದು ಆ ಕ್ಷೇತ್ರ ವಿನಯ್ ಕುಲಕರ್ಣಿ ಹೊರತುಪಡಿಸಿದ್ರೆ ಅದು BJP. ಆದ್ರೆ ಅದೇ ಅವರು ವಿನಯ್ ಕುಲಕರ್ಣಿ ಆಗಿರ್ಬೋದು, ಅವ್ರ ಪತ್ನಿ ಶಿವಲೀಲಾ ಕುಲಕರ್ಣಿ ಅವರು ಆಗಿರ್ಬೋದು ಹೇಳ್ತಿರೋದು, ಇದು ನಮ್ಮನ್ನು ಟಾರ್ಗೆಟ್ ಮಾಡಿ ಇದು ಮಾಡಿದ್ರು, ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಮಾಡಿದ್ರು ಅಂತ. ಅದು ವರ್ಕೌಟ್ ಆದ್ರೆ ಅವ್ರಿಗೆ ಸುಲಭ ಆಗ್ಬೋದು. ಧಾರವಾಡದ ನಾಳೆ ನೋಡೋಣ ಆಯ್ತಾ. ಇವತ್ತು ಇದು ಹಿರಿಯೂರು. ನನಗೇನು ಬೊಮ್ಮನಳ್ಳಿ ಬಾಬು ಅಲ್ಲ, ನೀವ್ ಹೇಳ್ದಂಗೆ ಕುಮಾರಸ್ವಾಮಿ ಅವ್ರ ಮಾತುಕತೆ ಆಡಿದ್ರೆ ಆಗ್ಬೋದು. ಯಾವುದು ನೀವು ಪದೇ ಹೇಳ್ತೀವಿ, ರಾಜಕಾರಣದಲ್ಲಿ ಯಾವುದು ಅಸಾಧ್ಯ ಇಲ್ಲ. ಯಾರು ಶತ್ರುಗಳಲ್ಲ, ಯಾರು ಮಿತ್ರಗಳಲ್ಲ. ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ರಾಜಕಾರಣ ಮತ್ತೆ ಪವರ್ ಅಷ್ಟೇ. ಹೌದು. ಸೊ ಹಾಗಾಗಿ ಅದು ಚಾನ್ಸ್ ಇರಬಹುದೇನೋ, ಗೊತ್ತಿಲ್ಲ, ನೋಡೋಣ. ತುಂಬ ಟೂ ಅರ್ಲಿ ಆಗುತ್ತೆ. ಮುಂದಿನ ತಿಂಗಳು ಬಹುಶಃ ಅನೌನ್ಸ್ ಆಗುತ್ತೆ ಎಲೆಕ್ಷನ್.
ಅವಾಗ ಯಾರು ಯಾವ ಪಾರ್ಟಿಗೆ ಯಾರ ಅಭ್ಯರ್ಥಿ ಎಲ್ಲವೂ ಕೂಡ ಕ್ಲಾರಿಟಿ ಸಿಕ್ಬಿಡುತ್ತೆ. ಬಟ್ ಒಂದಂತೂ ನಿಜ, ಫೈಟ್ ಜಾಸ್ತಿ, ಟ್ರಯಾಂಗಲ್ ಫೈಟ್ ಆಗುತ್ತೆ. ಎಸ್, ಟ್ರಯಾಂಗಲ್ ಅಂತೂ ಫೈಟ್ ಆಗುತ್ತೆ. ಬಟ್ CM DK ಶಿವಕುಮಾರ್ ಅವರಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆ, ಚಾಲೆಂಜು. ಅವ್ರು CM ಆದಮೇಲೆ ಬರ್ತಿರ್ತಕ್ಕಂಥ ಎಲೆಕ್ಷನ್ ಇದು. ಹಾಗಾಗಿ ಗೆಲ್ಲೋದಕ್ಕೆ ಏನು ಬೇಕೋ ಗೆಲ್ಲಲೇಬೇಕು ಅನ್ನೋ ಒಂದು ಪ್ಲಾನ್ ಅನ್ನ DK ಶಿವಕುಮಾರ್ ರೆಡಿ ಮಾಡ್ಕೊಂಡು ಇಟ್ಟಂತೆ ಕಾಣಿಸ್ತಾ ಇದೆ.